ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ, ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಬೇಕಂದ್ರೆ ಬುದ್ಧನ ಮಾತುಗಳನ್ನು ತಪ್ಪದೆ ಕೇಳಿ. ಒಂದು ಕ್ಷಣದ ಸಹನೆ ಬೆಟ್ಟದಷ್ಟು ಅಪಾಯವನ್ನು ತಪ್ಪಿಸುತ್ತೆ, ಆದರೆ ಒಂದು ಕ್ಷಣದ ಅಸಹನೆ ಜೀವನವನ್ನೇ ನಾಶಪಡಿಸುತ್ತದೆ. ಜೀವನದಲ್ಲಿ ಹಣ ಕಳೆದುಕೊಂಡರೆ ಸ್ವಲ್ಪ ಕಳೆದುಕೊಂಡಂತೆ, ಆದರೆ ವ್ಯಕ್ತಿತ್ವವನ್ನು ಕಳೆದುಕೊಂಡರೆ ಸರ್ವಸ್ವವನ್ನು ಕಳೆದುಕೊಂಡಂತೆ. ಸಂತೋಷದಿಂದ ಶ್ರಮಿಸುವುದು, ಆಯಾಸವನ್ನು ಆನಂದವಾಗಿ ಅನುಭವಿಸುವುದು, ಇದು ಗೆಲುವನ್ನು ಪಡೆಯುವಂಥವರ ಪ್ರಾಥಮಿಕ ಲಕ್ಷಣಗಳು. ನೀವು ತ್ರಿಕರ್ಣ ಶ್ರದ್ಧೆಯಿಂದ ಸತ್ಯವನ್ನು ಪಾಲಿಸಿದರೆ ಜಯ ನಿಶ್ಚಿತ. ಅದು ನಿಧಾನವಾಗಿ ಆದರೂ ಪರವಾಗಿಲ್ಲ, ನೀವು ಗೆದ್ದೇ ಗೆಲ್ಲುತ್ತೀರಾ. ಪ್ರತಿ ವಿಷಯವನ್ನು ಅವಹೇಳನ ರೀತಿಯಲ್ಲಿ ನೋಡುವ ಕಾಯಿಲೆಗಳನ್ನು ತೊಲಗಿಸಿಕೊಳ್ಳಬೇಕು. ನೀವು ಕಾಮಕ್ಕೆ ದಾಸರಾಗಬೇಡಿ, ಏಕೆಂದರೆ ಅದು ನಿಮ್ಮನ್ನು ಕಾಡು ಮೃಗದಂತೆ ಬದಲಾಯಿಸುತ್ತದೆ. ಯೋಚನೆ ಮಾಡದೆ ಆತುರದಿಂದ ಏನನ್ನೂ ಮಾಡಬೇಡಿ. ಚಿತ್ತಶುದ್ಧಿ, ತಾಳ್ಮೆ ಮತ್ತು ಛಲ ಈ ಮೂರು ಕಾರ್ಯಸಿದ್ಧಿಗೆ ಮೂಲಗಳು, ಆದರೆ ಪ್ರೀತಿ ಈ ಮೂರಕ್ಕಿಂತಲೂ ಅವಶ್ಯಕ. ಪರಿಸ್ಥಿತಿಗಳು ಮನುಷ್ಯನ ಅಧೀನದಲ್ಲಿರುವುದಿಲ್ಲ, ಆದರೆ ಮನುಷ್ಯನ ವರ್ತನೆ ಮಾತ್ರ ಆತನ ಸ್ವಂತ ಶಕ್ತಿಯ ಮೇಲೆ ಆಧಾರವಾಗಿರುತ್ತದೆ. ಆದ್ದರಿಂದ ಅವರವರ ವರ್ತನೆಗಳಿಗೆ ಅವರೇ ಜವಾಬ್ದಾರರಾಗುತ್ತಾರೆ. ಮೊದಲು ನೀವು ಪವಿತ್ರವಾಗಿ, ನಂತರ ಈ ಪ್ರಪಂಚವೆಲ್ಲ ಪವಿತ್ರವಾಗಿ ಕಾಣುತ್ತದೆ. 100 ಅಪಜಯಗಳಿಗೆ 1 ಜಯದಿಂದ ಸರಿ ಮಾಡಬಹುದು, ಆದರೆ ಆ 1 ಜಯ ಬೇಕೆಂದರೆ ದೃಢವಾದ ಸಂಕಲ್ಪ ಇರಬೇಕು. ಗೆಲ್ಲಬೇಕೆಂಬ ಛಲ ಪ್ರತಿಕ್ಷಣ ಜ್ಯೋತಿಯಂತೆ ಬೆಳಗಬೇಕು. ಕೆಟ್ಟದ್ದನ್ನು ಕಲಿಯುವುದು ತುಂಬ ಸುಲಭ, ಆದರೆ ಅದರ ಪ್ರತಿಫಲ ತುಂಬ ಭಯಂಕರವಾಗಿರುತ್ತದೆ. ಜೀವನ ಎಷ್ಟೇ ಕಷ್ಟವಾಗಿದ್ದರೂ ಸಹ ಹಿಂದೆ ಹೆಜ್ಜೆ ಇಡಬೇಡಿ. ಮತ್ತೆ ಮತ್ತೆ ಪ್ರಯತ್ನ ಮಾಡುವವನು ನಿಜವಾದ ಛಲಗಾರ. ಗೆದ್ದರೆ ನಾಯಕರಾಗುತ್ತೀರಾ, ಆದರೆ ಸೋತರೆ ಮಾರ್ಗದರ್ಶಕರಾಗಿ ಇನ್ನೊಬ್ಬರಿಗೆ ಮಾರ್ಗದರ್ಶನ ನೀಡುತ್ತೀರಾ. ನೀವು ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಳ್ಳಿ. ನೀವು ಸರಿಯಾಗಿದ್ದಾಗ ಸುಮ್ಮನೆ ಇದ್ದು ಬಿಡಿ. ಸದ್ಯಕ್ಕೆ ನಿಮ್ಮ ಬಳಿ ಇರುವುದನ್ನು ಗೌರವಿಸಲು ನೀವು ವಿಫಲರಾದರೆ ಸಂತೋಷ ಎಂದಿಗೂ ನಿಮ್ಮ ಬಳಿ ಬರುವುದಿಲ್ಲ. ಬುದ್ಧರ ಮಾತುಗಳಿಂದ ಇಡೀ ಸಮಾಜವೇ ಬದಲಾಗಿದೆ. ಬುದ್ಧರ ನುಡಿಮುತ್ತುಗಳು ನಿಮಗಾಗಿ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.